ಒಂದು ಸಿನಿಮಾ ಅದು ಹುಟ್ಟುವಾಗ ಆ ಬೇಬಿ ಸ್ಟೇಜಲ್ಲಿ ಇರ್ಬೇಕಾದ್ರೆ ಆ ಬೇಬಿ ಯಾರು ಅಂತ ಕೇಳುತ್ತೆ ಅದು. ನಾನು ತುಂಬಾ ಯೋಚನೆ ಮಾಡಿದೆ, ಈ ಕತೆ ಹುಟ್ಟುತ್ತಲ್ಲ ಆ ಬೇಬಿ ಹೆಂಗಿರ್ಬೇಕು, ಯಾರು ಇರಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಯಾವ ಕಡೆ ಆಂಗಲ್ ಎಲ್ಲ ತಿರುಗಿ ಮಾಡಿದ್ರು ವಿಜಯರಾಘವನ್ ಸರ್ ಮನಸ್ಸಿಗೆ ಬಂದಿದೆ. ಇಲ್ಲ ಅವ್ರು ಹಿಂಗ್ ನೋಡಿದ್ರೆ ಹೆಂಗ್ ಕಾಣ್ತಾರೆ ಇವರು, ಈ ತರ ಹೆಂಗ್ ಕಾಣ್ತಾರೆ ಅವರು ಅಂತ ಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ದೆ, ಅದ್ಭುತವಾಗಿ ಕಾಣ್ತಾರೆ ಅವರು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಚೆನ್ನಾಗಿ ಕಾಣ್ತಾರೆ ಅವರು, ಬೇರೆ ಯಾರು ಶೂಟ್ ಆಗಲ್ಲ ಇದು ಪಾತ್ರ ಅವರೇ ಸರಿ ಹೇಳ್ತಾ ಇದ್ರು ಇವರು. ಕತೆ ಹುಟ್ಟುಬಿಡ್ತು. ಕತೆ ಹುಟ್ಟಿದ್ಮೇಲೆ ಗೊತ್ತು ಮಾಧ್ಯಮ ಮಿತ್ರರಿಗೆ ಸಿನಿಮಾ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಗಳು ಬಹಳ ಮುಖ್ಯ ಆಗ್ತದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಅವರು ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಈ ಕತೆ ಒಂದು ತುಣುಕು ಹೇಳಿದೆ ನಾನು. ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಕತೆ, ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಹೀರೋ ಯಾರು ಅಂತ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಎಲ್ಲ ನನ್ನ ಮಿತ್ರರಿಗೆ ಕತೆ ಹೇಳಿದೆ. ಅವ್ರು ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಉತ್ತರ, ವಿಜಯರಾಘವನ್ ಸರ್. ಒಂದು ಕತೆ ಹುಟ್ಟಿದಾಗ ನಾಯಕ ನಟ ಹಿಂಗೆ ಇರ್ಬೇಕಂತಂದ್ಬಿಟ್ಟು ಒಂದು ಜಡ್ಜ್ ಮಾಡೋದಿದೆಯಲ್ಲ, ಅಲ್ಲಿ ನನ್ನ ಕತೆ ಗೆದ್ದಿದೆ ಅಂತ. ಸೊ ಅಂತ ಒಂದು ಸುಂದರವಾದ ಒಂದು ರಥವನ್ನು ನಾನು ನಿರ್ಮಾಣ ಮಾಡಿ ಆ ರಥದ ಒಳಗೆ ಕಲಾವಿದ ಅಂತಕ್ಕಂಥ ಒಬ್ಬ ದೇವತೆಗಳನ್ನು ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ ರಥನ ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ಎಳಿಬೇಕು, ನೀವೆಲ್ಲ ಸಹಕರಿಸಬೇಕು. ಪ್ರತಿ ಮನೆಗೂ ಆ ರಥದ ಒಂದು ಸೌಂದರ್ಯವನ್ನ ತೋರಿಸ್ಬೇಕು ನೀವೆಲ್ಲ. ನನಗೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಮಾಧ್ಯಮ ಮಿತ್ರರು ನೀವು ಕೊಡೋದಿದೆಯಲ್ಲ, ಆ ಸ್ಫೂರ್ತಿ ಆಮೇಲೆ ಆ ಪಬ್ಲಿಸಿಟಿ ಒಂದು ಸಿನಿಮಾಗೆ ಬಹಳ ದೊಡ್ಡದದು. ಸೊ ಹೀಗಾಗಿ ನಿಮ್ಮ ಸಹಕಾರ ನಾನು ಯಾವತ್ತೂ ಕೇಳ್ತೇನೆ. ಆ ನಂತರ ನಾನು ಮೊದಲನೇ ಬಾರಿ ಈ ಸಿನಿಮಾಗೆ ಹಾಡನ್ನ ಬರೆದೆ ನಾನು. ಅದು ಎಲ್ಲ ಹೊರಟಿದ್ವಿ ಕೇರಳಕ್ಕೆ, ನಾವು ಒಂದು ಟೂರ್ಗೆ ಹೋದಾಗೆ ಒಂದು ಐಟಮ್ ಸಾಂಗ್ ಬರೀರಿ ನೀವು ಅಂದ್ರು. ಸಾಂಗ್ ಬರ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ಅಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪೆಪ್ಸಿ ಬಾಟ್ಲಿ ಓಪನ್ ಮಾಡ್ಲಿಕ್ಕೆ ತುಂಬಾ ಇವ್ರು ಕಷ್ಟ ಬೀಳ್ತಾ ಇದ್ರು ನನ್ನ ಫ್ರೆಂಡು. ಅದು ನೋಡಿದ್ರೆ ಒಂದು ಟಿಶ್ಯೂ ಪೇಪರ್ ಪೆನ್ ತಗೊಂಡು ಬರ್ದೆ. ಸೀಲ್ ಓಪನ್ ಮಾಡುವರು ಮಾಲ್ ಬಂದೈತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಅದು ಸಾಂಗ್ ಬಂದೇ ಬಿಡ್ತು. ತುಂಬಾ ಚೆನ್ನಾಗಿದೆ ಸಾಂಗ್ ಮಾಡ್ಬಿಡೋಣ ಇದನ್ನು ಅಂತ ತಡನೇ ಮಾಡ್ದಂಗೆ ಇಮ್ಮಿಡಿಯೇಟ್ ಸಾಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಸ್ಬಿಟ್ರು. ಆಮೇಲೆ ಕತೆ ಹಿಂಗಿದೆ, ಹಾಡು ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ, ಯಾಕೋ ಟ್ರ್ಯಾಕ್ ಬೇರೆ ಬೇರೆ ಕಡೆಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಒಬ್ಬ ಆಸ್ ಎ ರೈಟರ್, ನಾನು ಸ್ಟೋರಿ ರೈಟರ್, ನಾನು ಆಕ್ಚುಲಿ ಸುಮಾರು ಒಂದು 20 ಸಿನಿಮಾ ನಾನು ಕತೆ, ಚಿತ್ರಕಥೆ, ಸಂಭಾಷಣೆ ಬರ್ತಿದ್ದೆ ನಾನು ಹಿಂದೆ. ಆಮೇಲೆ ಕತೆ ಎಲ್ಲ ನಾವು ಹೇಳಿದ್ಮೇಲೆ ಸಾಗ್ ಹೇಳಿದ್ರು, ವಸಂತ್ ಕುಮಾರ್ ಇದು ಯಾಕೋ ಸ್ವಲ್ಪ ಬೇರೆ ಬೇರೆ ತರ ಅನ್ಸುತ್ತೆ ನೋಡಿ, ಕತೆ ಏನೇನೋ ಹೇಳಿದ್ರು, ಇಷ್ಟು ಚೆನ್ನಾಗಿದೆ ಕತೆ, ಇದರಲ್ಲಿ ಇದು ಯಾಕೆ ಇದು ಅಂದ್ರಿದು. ಸರಿ ಅನಿಸ್ತು ನನಗೆ. ಯಾಕಂದ್ರೆ ಅವರ ಅನುಭವ ಇದೆಯಲ್ಲ, ಆ ಅನುಭವ ಅವರನ್ನ ಪ್ರತಿ ಆಂಗಲ್ ನಾವು ಅಣ್ಣವ್ರ ನೋಡಿ ಬೆಳೆದಿದೀವಲ್ಲ, ನನಗೆ ಅವ್ರು ಕಾಣ್ತಾ ಇದ್ರು. ಅವ್ರ ಆಟಿಟ್ಯೂಡ್, ಅವರ ನಡೆ, ಅವ್ರ ನೋಡಿ, ಅವರ ಸೌಮ್ಯತೆ, ಅವ್ರು ಮಾತಾಡೋ ರೀತಿ ನೀತಿಗಳು ನನಗೆ ಅದು ಅನಿಸ್ತಾ ಇತ್ತು. ನಾವೆಲ್ಲ ಅಣ್ಣವ್ರ ನೋಡಿ ಬೆಳೆದಿದ್ವಿ, ಅವ್ರ ಸಿನಿಮಾ ನೋಡಿ ಬೆಳೆದಿದ್ವಿ. ಆಮೇಲೆ ಇದು ಬೇಡ ಅನ್ಸುತ್ತೆ ನೋಡಿ, ನೀವು ನಿಮ್ಮಿಷ್ಟಪ್ಪ ಆಸ್ ಎ ಡೈರೆಕ್ಟರ್ ನಿರ್ಮಾಪಕರ ಅಂದ್ರು. ಸಲಹೆ ಉತ್ತಮವಾಗಿದ್ರೆ ನಾವು ತಗೊಳ್ಬೇಕಾಗ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾತಿದೆ, ಬೇಡ ಸರ್ ಸಾಂಗೇ ಬೇಡ ಬಿಡಿ ಅಂತ ಹೇಳ್ಬಿಟ್ಟು 4 ಸಾಂಗನ್ನ ನಾನು ಸಾಹಿತ್ಯ ಬರೆದೆ. ಅದು ಡಮ್ಮಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಬರೆದು ನಮ್ಮ ಲೆಜೆಂಡರಿ ವಿ ಮನೋಹರ್ ಸರ್ ಕೇಳ್ಕೊಟ್ಟೆ, ಸರ್ ಹೆಸರಾಂತ ರೈಟರ್ ಸಾಂಗ್ ಮಾಡಿಸಿ ಇದನ್ನ ಬರೆಸಿ ಅಂತ. ಅವರು ನೋಡಿದ್ರು, ಇದಕ್ಕಿಂತ ಸಾಹಿತ್ಯ ಬೇಕೇನ್ರಿ, ತುಂಬಾ ಚೆನ್ನಾಗಿ ಬರೆದ್ಬಿಟ್ಟಿದ್ದೀರಿ ನೀವು ಇದೇ ಸಾಹಿತ್ಯ ಇದ್ಬಿಡ್ಲಿ, ನಿಮ್ದೇ ಸಾಹಿತ್ಯ ಇರಲಿ ಅಂತ. ಸೊ ನಾನು ಎಮಸ್ ಅಂದಡಿ ಅಂತ ತೆಲುಗು ಮತ್ತು ಗಡಿಬಿಡಿಯ ಮತ್ತು ಒಂದು ಸಿನಿಮಾ, ಅದು ಒಬ್ಬ ಬಹಳ ಹೆಸರಾಂತ ಪೊಲಿಟಿಷಿಯನ್ಸ್ ಅವರು ಸತ್ತು ಹೋಗ್ತಾರೆ ಬಿಡಿ, ಅದೇನೋ ಆಗಿದೆ, ಬಹಳ ದೊಡ್ಡ ಲೀಡರ್ ಅವರು. ಆಂಧ್ರದಲ್ಲಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಹೆಸರಿದ್ದಂಥ ಒಬ್ಬ ಡಾನ್, ಅವರು ನಿರ್ಮಾಪಕರು. ಪ್ರಭಾಕರ್ ಚೌಧರಿ ಅಂತ ಹೇಳ್ಬಿಟ್ಟು MLA ನಿರ್ಮಾಪಕರು. ಸೊ ಎಲ್ಲ ಕತೆ ಆ ಎಮಸ್ ಅಂದಡಿ ಅಂತಕ್ಕಂಥದ್ದು ನಡೀತು. ದ ಫಸ್ಟ್ ಟೈಮ್ ನಾನು ಸಾಹಿತ್ಯ ಬರೆದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ, ಬಂದ್ ಮಾಡಲಿಲ್ಲ. ನಮ್ಮ ಲೋಕೇಶ್ ಅವರು ಬಂದ್ ಮಾಡಿದ್ರು, ಅರ್ಜುನ್ ಜನ್ಯ ಅವರು. ಫಸ್ಟ್ ಪಿಕ್ಚರ್ ಅವರು ಮರ್ತಿರ್ತಾರೆ, 20 ವರ್ಷ ಆಯ್ತು. ಆ ಸಿನಿಮಾ ಒಂದು 15ರ ಶೂಟ ನಿಂತು ಹೋಯ್ತು. ಅದರ ನಂತರ ನಾನು ಬರೀಲಿಲ್ಲ ಸಾಹಿತ್ಯವನ್ನ. ಈಗ ನನಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸಹಾಯ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಅದನ್ನ ನಾನು ಹೇಳ್ಬಾರ್ದು, ಎಲ್ಲ ಕೇಳಿದ್ರು ಆಮೇಲೆ ಅಭಿಮಾನಿಗಳು ಅದನ್ನೆಲ್ಲ ಸಿನಿಮಾನ ವೀಕ್ಷಿಸಬೇಕು, ನೋಡಬೇಕು. ಹೀಗಾಗಿ ಈ ಸಿನಿಮಾಕ್ಕೆ ಒಂದೊಂದು ಹಂತದಲ್ಲೆಲ್ಲ ನನಗೆ ಜವಾಬ್ದಾರಿ ಕೊಟ್ಟರು. ಅದನ್ನ ನಾನು ಬಹಳ ಕರಾರುವಕ್ಕಾಗಿ ನಾನು ಮಾಡಿದ್ದೀನಿ, ಆಮೇಲೆ ಪ್ರಾಮಾಣಿಕ ಮಾಡಿದ್ದೀನಿ. ಆ ನಂತರ ಇದರಲ್ಲಿ ಬಹಳ ವಿಶೇಷ ಏನಂತಂದ್ರೆ, ವಿಜಯ್ ಸರ್ದು ತ್ರಿಪಾತ್ರ ಅಂತ ಹೇಳ್ಬೇಕು ನಾವಿಲ್ಲಿ. ಅಂದ್ರೆ ದ್ವಿಪಾತ್ರದಲ್ಲಿ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರ 5ನೇ ತಲೆಮಾರಿನ ಉತ್ತರಾಖಂಡ ಪಾತ್ರ ಕೂಡ ಇದರಲ್ಲಿ
ನೀವು ನೋಡ್ತೀರಿ. ಒಂದು ಸೀನ್ ಅಲ್ಲಿ ಬಂದು ಹೋಗ್ತದೆ. ನಂತರ ಈ ಕ್ಯಾರೆಕ್ಟರ್ನ ಅವರು ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಆಮೇಲೆ ತುಂಬಾ ಭಿನ್ನವಾಗಿ ಮಾಡಿದ್ರು. ನಾನು ಡಬ್ಬಿಂಗ್ ಅಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಾವೇನ್ ಹೇಳ್ಬೇಕು ಅವ್ರಿಗೆಲ್ಲ, ನಾವು ಸಾರಿಗೆ ಏನು ಹೇಳಕ್ಕಾಗಲ್ಲ. ನಾವು ಅವರ ಪಾತ್ರ ನೋಡಿದ ತಕ್ಷಣವೇ ಅಪ್ಪ ಯಾರು ಮಗ ಯಾರು ಗೊತ್ತಾಗ್ಬಿಡುತ್ತೆ ನಿಮಗೆ. ಹಂಗೆ ಧ್ವನಿ ಬದಲಾಯಿಸ್ಬಿಟ್ಟು ಡಬ್ ಮಾಡಿಕೊಟ್ರು. ನನಗೆ ಬಹಳ ಖುಷಿ ಆಯ್ತು. ನನಗೆ ಹೇಳಿಕೆ ಆಗಿಲ್ಲ, ನನಗೆಲ್ಲ ಒಂದೇ ಥರ ಆಗ್ಬಿಡುತ್ತೆ ಅನ್ನೋದು ಕೇಳಿದ್ರೆ ಸರ್ ಧ್ವನಿ ಸ್ವಲ್ಪ ಯೋಚನೆ ಮಾಡಿಬಿಡಿ ನೀವು ಅಲ್ಲಿ ನೋಡಿ ನೀವು ಅಂದರು. ಸೊ ಅಪ್ಪ ಮಗ ಆಗಿ ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾದಂಥ ಕಾಸ್ಟ್ಯೂಮ್ಸ್ ಎಲ್ಲ ಸರ್ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಚಿತ್ರದ ಹೈಲೈಟ್ ಏನಂದರೆ ಸಾಂಗ್ ಬರುತ್ತೆ, ಡೈಲಾಗ್ ಬರುತ್ತೆ, ಒಂದು ಪಲ್ಲವಿ ಬರುತ್ತೆ, ಇದು BGM ಬರುತ್ತೆ, ಡೈಲಾಗ್ ಬರುತ್ತೆ, ಸಾಂಗು ಅದು ಸೇರ್ಕೊಂಡು ಬರ್ತಾ ಇರ್ತದೆ. ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಅನ್ನು ಮಾಡಿದ್ದೀನಿ ನಾನು. ಫೈಟ್ ಬರುತ್ತೆ. ಈ ಥರದಲ್ಲಿ ಒಂದು ಡಿಫ್ರೆಂಟ್ ಪ್ರಯೋಗ ಇದು. ಪ್ರತಿ ಸಿನಿಮಾದಲ್ಲೂ ಫೈಟ್ ಅಲ್ಲೋ ಇನ್ನೇನೋ ಕ್ಲೈಮ್ಯಾಕ್ಸ್ ಎಂಡ್ ಆಗ್ತದೆ. ಬಟ್ ಈ ಎಲ್ಲರಿಗೂ ನಮಸ್ಕಾರ. ಇದೊಂದು ತುಂಬು ಕುಟುಂಬ ರುದ್ರಾಭಿಷೇಕ. ವಸಂತ ಕುಮಾರ್ ಅನ್ನೋ ಒಬ್ಬ ಗೆಳೆಯನಿಗಾಗಿ ಇಡೀ ನವ ರತ್ನಗಳು ಸೇರಿ ಮಾಡಿದಂಥ ಸಿನಿಮಾ. ತುಂಬ ಕಾಲಗಳಿಂದ ಸಿನಿಮಾ ಕ್ಷೇತ್ರದಲ್ಲೇ ದುಡಿದಂಥ ವಸಂತ ಕುಮಾರ್ ಅವರ ಕನಸು ಈ ರುದ್ರಾಭಿಷೇಕದಿಂದ ಆಗಿದೆ. ಹಾಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ನಡೆಸ್ಕೊಂಡು ಪಾತ್ರಗಳನ್ನ ಕೊಟ್ಟು ಪಾತ್ರ ಪೋಷಣೆ ಮಾಡಿ ನಮ್ಮನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಂದು ಕೂಡ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಬರ್ತದೆ. ತಂದೆ ಪಾತ್ರ ಮತ್ತು ಮಗನ ಪಾತ್ರದಲ್ಲಿ ಬರುತ್ತೆ. ಇದು ಇವತ್ತೊಂದು ಸಿನಿಮಾ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆದ್ದರಿಂದ ನಿಜವಾಗ್ಲೂ ಮನೋಹರ್ ಸರ್ ಭಾಳ ಅತ್ಯಮೂಲ್ಯವಾಗಿ ಮಾತಾಡಿದ್ರು. ಹಾಗೆ ಹಾಡುಗಾರನ್ನು ಕೂಡ ಪರಿಚಯ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಅದರಲ್ಲೇ ಎರಡು ಮಾತಿಲ್ಲ. ಎಲ್ಲ ಒಟ್ಟಾಗಿ ಸೇರಿ ಮಾಡುವಂಥದ್ದು. ಎಲ್ಲರೂ ಅಭಿನಯ ಮತ್ತೊಂದು ಮತ್ತೆ ಟೆಕ್ನಿಕಲ್ ಕ್ರೂ ಮತ್ತು ಹುಡುಗರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಪಾತ್ರ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಕನಸಿತ್ತು. ಕನಸಂದರೆ ಸಾಮಾನ್ಯ ಎಲ್ಲ ನಿಮ್ಮದು ಪಾತ್ರದಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಪಾತ್ರ ಯಾವ್ದಾದ್ರು ಮಾಡಬೇಕು ಅನಿಸ್ತಾ ಇದೆಯಾ ಅಂತ ಒಳಗಡೆ ಇತ್ತು, ಹೊರಗಡೆ ಸುಳ್ಳು ಹೇಳ್ತಿದ್ದೆ. ಎಲ್ಲ ಪಾತ್ರಗಳು ಮಾಡ್ತಾ ಇದ್ದೀನಿ, ಸಂತೋಷ ಇದೆ ಅಂತ. ಆದರೆ ನನಗೆ ಪೌರಾಣಿಕ ಒಂದು ಮಾಡಬೇಕು ಅನ್ನೋದೊಂದು ಬಹಳ ಆಸೆ ಇತ್ತು. ಯಾಕಂದ್ರೆ ಪೌರಾಣಿಕ ಅನ್ನೋದು ನಮ್ಮ ಪರಂಪರೆ, ಅಣ್ಣವ್ರ ಪರಂಪರೆ. ಅದರಿಂದ ಹೊರತಾಗಿ ನಾವು ಯಾರು ಅದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕನಸನ್ನು ನನಸು ಮಾಡಿದವರು ನಮ್ಮ ನಿರ್ದೇಶಕರಾದಂಥ ವಸಂತ ಕುಮಾರ್. ನನಗೆ ದಕ್ಷಿಣ ಪಾತ್ರವನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಗೆಟಪ್ಪು ಮತ್ತೊಂದು ನಾವು ಎಲ್ಲೇ ಹೋದರೂ ಹೇಗೆ ಹೋದರೂ ಪೌರಾಣಿಕದ ಪಾತ್ರಗಳು ಯಾವುದನ್ನೇ ನಾವು ಮಾಡಿದ್ರೂ ಕೂಡ ಅಣ್ಣವ್ರನ್ನಂತೂ ಬಿಟ್ಟು ನಾವು ಅಣ್ಣವ್ರ ನೆನಪನ್ನು ಬಿಟ್ಟು ಅಣ್ಣವರ ಛಾಯೆಯನ್ನು ಬಿಟ್ಟು ನಾವೆಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಫಲವತ್ತತೆ ಮತ್ತೆ ಬನ್ನಿ ಈ ನೆಲದ್ದು. ಸೊ ದಕ್ಷಿಣ ಪಾತ್ರ ಮಾಡಿದ್ದೀನಿ. ಆ ಪಾತ್ರವನ್ನು ನೀಡಿದಂತಹ ವಸಂತ ಕುಮಾರ್ ಸರ್ಗೆ ನಾನು ಧನ್ಯವಾದಗಳು. ನನ್ನ ಮತ್ತೆ ವಿಜಯ ರಾಘವೇಂದ್ರ ಸರ್ ಕಾಂಬಿನೇಷನ್ ಫೈಟು ಮತ್ತೆ ಪೌರಾಣಿಕ ನಾಟಕದ ಸಂದರ್ಭದ ಇದು ಎಲ್ಲವೂ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾನು ಈ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ ಎಲ್ಲ ನಮ್ಮ ಸ್ನೇಹಿತರೆ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಸ್ನೇಹಿತರೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಿನಿಮಾ ನಟರೆ ಹಾಗೂ ಮಾಧ್ಯಮದವರೇ ಹಾಗೂ ನಮ್ಮ ಎಲ್ಲ ಸ್ನೇಹಿತರೆ, ಈಗ ನಾವು ಸಿನಿಮಾ ತೆಗಿಬೇಕಂತ ಯಾರು ನಮ್ಮಲ್ಲಿ ಮೈನ್ಸಲ್ಲಿ ಇರಲಿಲ್ಲ, ಏನಿರಲಿಲ್ಲ. ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಇಲ್ಲ ಯಾವುದೋ ಒಂದು ಸಿನಿಮಾ ಇದೆ, ಯಾರೋ ಒಬ್ಬರು ಕರ್ಕೊಂಡ್ಬಂದ್ರು. ಅದ್ರ ಜೊತೆಗೆ ನಮ್ಮ ವಸಂತ್ ಕುಮಾರ್ ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯಪುರದಲ್ಲಿ ಇದ್ರು, ಅವರು ಸೆಕ್ರೆಟರಿ ಆಗಿದ್ರು. ಅವ್ರು ಯಾವುದೋ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಒಂದು ಸಿನಿಮಾ ತೋರಿಸಿದ್ರು. ಅದು ನಮ್ಮ ಜಯರಾಮ್ ರೆಡ್ಡಿ ಅವ್ರ ಸಿನಿಮಾ ತೆಗೆದೇ ಸಣ್ಣದು. ಅದು ನೋಡ್ಬಿಟ್ಟು ಇದೇ ಥರ ಮಾಡೋಣ ಸರ್, ಚಿಕ್ಕದೊಂದು ಸಿನಿಮಾ ಮಾಡೋಣ ಬನ್ನಿ ಅಂತೇಳಿ ನಮ್ಮನ್ನ ಪ್ರೇರೇಪಣೆ ಮಾಡಿದ್ರು. ಆ ಒಂದು ನಾನು ಮಾಡ್ಬೇಕಂತ ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿದಾಗ ಅವ್ರು ಓಕೆ ಅಂತ ಹೇಳಿ ಹೇಳಿದ್ದಕ್ಕೆ ನಾವು ಮುಂದೆ ಬರೋಕ್ಕಾಯ್ತು. ಆ ಸಿನಿಮಾ ಪ್ರೇರಣೆಯಿಂದ ನಾವು ಈ ಒಂದು ರುದ್ರಾಭಿಷೇಕಂ ಚಿತ್ರಣ ತೆಗಿಬೇಕಂತ ಹೇಳಿ ತುಂಬ ಎಲ್ಲರೂ ನಮ್ಮ ಸಹಕಾರ, ಯಾಕಂದ್ರೆ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇದು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ನಮ್ಮ ಎಲ್ಲಾ ಸಿನಿಮಾ ನಟರು ಮತ್ತು ತಾಂತ್ರಿಕ ವರ್ಗದವರು ಸಹಕಾರ ಕೊಟ್ಟು ಅದನ್ನ, ಯಾಕಂದ್ರೆ ಯಾರು ಬರೀ ಒಂದು 45-46 ದಿವಸದಲ್ಲಿ ತೆಗಿಬೇಕಾದ್ರೆ ಕಷ್ಟ ಇದೆ. ಅದರಲ್ಲೂ ಯಾವುದೇ ಕಷ್ಟ ಇಲ್ದಿರಾ, ನಮ್ಗೆ ಯಾವುದೇ ಒಂದು ಲೋಪ ದೋಷ ಏನಿಲ್ದಿರಾ ಒಂದು ಸಿನಿಮಾನ ತೆಗೆದುಕೊಂಡು ಬಂದಿದ್ದೀವಿ. ಆದ್ರೆ ನಮ್ಮ ವಸಂತ್ ಕುಮಾರ್ ಅವರು ಹಗಲು ರಾತ್ರಿ ದುಡಿದು ಅವರು ಈ ಒಂದು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೊಂದು ಅಪ್ರಿಷನ್ ಮಾಡಲೇಬೇಕು. ಯಾಕಂದ್ರೆ ಅವರು ಬರೀ ನಿರ್ದೇಶಕರಾಗಿರ್ಲಿಲ್ಲ, ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿ ಅವ್ರ ಮನೆಯಲ್ಲೇ ಒಂದು ನಮ್ಮ
ಇವ್ರನ್ನ ಮುತ್ತುವರ್ನೆಲ್ಲ ಜೊತೆಲಿ ಇಟ್ಕೊಂಡು ಮನೋರ್ನ ಕೂತ್ಕೊಂಡು ಅವ್ರ ಕತೆ ಬರೆದು ಅವ್ರು ಇದು ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೆ ನಾನು ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹಕಾರ ಕೊಡಬೇಕು. ಇದೇ ತರ ಒಂದು ಸಿನಿಮಾ ಮಾಡಲಿಕ್ಕೆ ಒಂದು ಇಷ್ಟು ಜನ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ರಿಗೂ ನನಗೆ ಅಭಿನಂದನೆಗಳು. ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟು ನಮ್ಮ ಸಿನಿಮಾ ಚೆನ್ನಾಗಿ ಇದಾಗಬೇಕಂತ ಹೇಳಿ ಒಂದು ಪ್ರಚಾರ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಹಕಾರ ಕೊಟ್ಟ ಎಲ್ರಿಗೂ ನಮಸ್ಕಾರಗಳು. ಧನ್ಯವಾದಗಳು ಜಯರಾಮ್. ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗೂ ಅವರ ಕ್ಯಾಮ್ರಾ ಕೈ ಚಳಕ ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ರಂತ. ಬಹಳ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ವಂದನೆಯನ್ನು ಅರ್ಪಿಸ್ತಾ ಮತ್ತೆ ಹೇಳ್ತಾ ಹೋದ್ರೆ ಈ ಚಿತ್ರದಲ್ಲಿ ಬಹಳಷ್ಟು ಜನ ಸುಮಾರು ಇಲ್ಲ ಇನ್ನೊಬ್ರು ನಿರ್ಮಾಪಕರು ಮಾತಾಡೋರಿದಾರಲ್ಲ ಸರ್, ಅವ್ರು ಮಾತಾಡ್ತಾರೆ. ಎಲ್ರೂ ಸಹ ಈ ಒಂದು ಸಿನಿಮಾಕ್ಕೆ ನಾವು ವಿಜಯಪುರ ಒಂದು ಸುತ್ತಮುತ್ತಲ ಭಾಗದಲ್ಲಿ ಚಿತ್ರೀಕರಣ ಮಾಡಿದಾಗ ಅಲ್ಲಿ ಒಂದು ಚಿಕ್ಕತ್ಮಂಗಲ ಅಂತ ಗ್ರಾಮದಲ್ಲಿ ಬಹಳಷ್ಟು ಆ ಹಳ್ಳಿಯ ಜನ, ಮತ್ತೆ ಭಕ್ತರಳ್ಳಿ ಗ್ರಾಮದಲ್ಲಿ, ಮತ್ತೆ ನಮ್ಮ ಕಾಕ್ಷಕೊಂಡಳ್ಳಿ ಹಳ್ಳಿಯ ಜನರು ಬಹಳ ಅವರು ಸಹಕರಿಸಿದ್ದಾರೆ. ಆಮೇಲೆ ನಾವು ಏನು 2 ಸಾಂಗು ಕುಮಟ ಮತ್ತು ಹೊನ್ನಾವರ ಅಘನಾಶಿನಿ ಬ್ಯಾಕ್ ವಾಟರ್ ಅಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರು ಆ ಒಂದು 2 ಸಾಂಗ್ಗಳು ಅಲ್ಲಿ ಮಾಡಿದಾಗ ಅಷ್ಟು ದೂರವಾಗಿ ಮಾಡಿದವು. ನಮ್ಗೆ ಬಹಳ ಅಲ್ಲಿ ಒಂದು ಸಹಕಾರ ಕೊಟ್ಟು ಅಲ್ಲೇ ಇದ್ದು ಈ ಒಂದು 2 ಸಾಂಗ್ಗಳನ್ನು ಮುಗಿಸಿ ಬರೋ ತನಕ ಸಹಕರಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಂದನೆಯನ್ನು ಅರ್ಪಿಸುತ್ತಾ ಅಲ್ಲೊಬ್ಬ ನಮ್ಮ ಸ್ನೇಹಿತರು ಚಿನ್ನಾರಿ ಮುತ್ತ ಅಂತ ಹಾಡ್ಕೊಂಡು ಅವ್ರ ಅಭಿಮಾನಿ ನಾನು. ಅವ್ರ ಹಾಡುಗಳನ್ನೆಲ್ಲ ಹಾಡ್ತಿದ್ದೆ, ಈಗಲೂ ಹಾಡ್ತಿರ್ತೀನಿ. ಸೊ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರಕ್ಕೆ ನಂಗೆ ಹಾಡೋ ಒಂದು ಭಾಗ್ಯ ಸಿಕ್ಕಿದೆ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಹಾಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ಮನೋಹರ್ ಸರ್ ಅವ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ಈ ಹಾಡನ್ನು ಹೆಚ್ಚೆಚ್ಚು ಕೇಳಿ ಎಲ್ಲರೂ ಹಂಚ್ಕೊಳ್ಳಿ, ಹಾಡಿನ ಜೊತೆ ಚಿತ್ರವನ್ನು ಗೆಲ್ಲಿಸಿ ಅಂತ ಚಿತ್ರದ ತಂಡದ ಕಡೆಯಿಂದ ನಾನು ಆ ತಂಡದವಳೆ ಅಂತ ನಾನು ಭಾವಿಸ್ತಿದ್ದೀನಿ, ಹಾಡು ಹಾಡಿದ್ದೀನಿ. ಸೊ ಹಾಗೆ ಇಡೀ ಚಿತ್ರತಂಡದ ಕಡೆಯಿಂದ ನಾನು ಎಲ್ರಿಗೂ ಕೇಳ್ಕೊಳ್ತಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ಚಿತ್ರತಂಡದ ಮೇಲಿರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರಗಳು. ಧನ್ಯವಾದಗಳು.